ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಇವತ್ತು ನಾನು ನಿಮ್ಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ, ಯಾವುದೇ ಅಪ್ಲಿಕೇಶನ್ನ ಫ್ರೀ ವರ್ಷನ್ ಹೇಗೆ ಯೂಸ್ ಮಾಡ್ಕೋಬೇಕು, ಅದನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಫಸ್ಟು ನೀವೇನು ಮಾಡಬೇಕು, ಕ್ರೋಮ್ ಬ್ರೌಸರಲ್ಲಿ ಹೋಗ್ಬಿಟ್ಟು ಹ್ಯಾಪಿ ಮೂಡ್ ಅನ್ನೋ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕು. ಇಲ್ಲಿ ಗ್ರೀನ್ ಕಲರ್ ಇದೆಯಲ್ಲ ಹ್ಯಾಪಿ ಮೂಡ್ ಅಂತ, ಈ ಅಪ್ಲಿಕೇಶನ್ ಕ್ರೋಮ್ ಬ್ರೌಸರಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಸಿಗುತ್ತೆ ನಿಮಗೆ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಇನ್ಸ್ಟಾಲ್ ಆದಮೇಲೆ ಈ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಹೀಗೆ ಓಪನ್ ಆಗುತ್ತೆ ನೋಡಿ. ಈಗ ಓಪನ್ ಆದಮೇಲೆ ಫಸ್ಟು ನೀವು ಸರ್ಚ್ ಬಾರಲ್ಲಿ ಹೋಗ್ಬಿಟ್ಟು ನಿಮಗೆ ಯಾವುದೇ ಅಪ್ಲಿಕೇಶನ್ ನೋಡಿ, ಇಲ್ಲಿ GTA ಇದೆ, GTA 5 ಇದೆ, ಇವೆಲ್ಲ ನಿಮಗೆ ಫ್ರೀ ವರ್ಷನಲ್ಲಿ ಸಿಗುತ್ತೆ, ಅನ್ಲಾಕು ಸಿಗುತ್ತೆ ನಿಮಗೆ. ಹಾಗೆ ನನಗೆ ಸ್ಮ್ಯೂಲ್ ಅಪ್ಲಿಕೇಶನ್ ಫ್ರೀ ಬೇಕು. ನಾನು ಇದನ್ನು ಸ್ಮ್ಯೂಲ್ ಅಂತ ಟ್ರೈಪ್ ಮಾಡ್ಕೋತೀನಿ. ಸ್ಮ್ಯೂಲ್ ಅಪ್ಲಿಕೇಶನ್ ಸಿಂಗಿಂಗ್ ಆ್ಯಪ್ ಇದು ನನಗೆ ಫ್ರೀ ಬೇಕಲ್ಲ, ಸ್ಮ್ಯೂಲ್ ಅಂತ ಹೊಡೆದ್ಮೇಲೆ ಟೈಪ್ ಮಾಡಿದ್ಮೇಲೆ ಇದು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಬರ್ತೀವಿ ನೋಡಿ, ಇಲ್ಲಿ ಸ್ಮ್ಯೂಲ್ ಸಿಂಗ್ ಡ್ಯೂಟ್ ಆ್ಯಂಡ್ ಕರೋಕೆ ಅಂತ ಈ ಅಪ್ಲಿಕೇಶನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲು ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಲೇಟೆಸ್ಟ್ ಅಂತ ಇದೆ. ಲೇಟೆಸ್ಟ್ ಅಂತ ಇದ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದು 50% ವರ್ಕ್ ಆಗುತ್ತಂತ. ಇದು 12.6.9 ವರ್ಷನ್ ಇದು 50% ವರ್ಕ್ ಮಾಡಿರ್ತಾರೆ. ಅಂದರೆ VIP ಯಾವುದೇ VIP ಆಯಿತು, ಆ್ಯಡ್ಸ್ ಆಯಿತು, ಇದೆಲ್ಲ 50% ವರ್ಕ್ ಮಾಡಿರ್ತಾರೆ. ಹಾಗಾಗಿ 50% ವರ್ಕ್ ಆಗಿದ್ದು ನಮಗೆ ಯೂಸ್ ಆಗೋದಿಲ್ಲ ಜಾಸ್ತಿ. ಅದು ಹಾಗಾಗಿ ಇಲ್ಲಿ ವರ್ಷನ್ ಅಂತ ಬರುತ್ತಲ್ಲ, ವರ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವರ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡಿ 12.6.1 ವರ್ಷನು ಇದು 50% ವರ್ಕ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. 33%, ಹಾಗೆ 50%, 40%, 50%, ಇಲ್ಲಿ 86% ಅಂತ ಇದೆ ನೋಡಿ. ಯಾವಾಗಲೂ ನಮಗೆ VIP ಅನ್ಲಾಕು ಏನಾದರೂ ಫ್ರೀ ಜಾಸ್ತಿ ಬೇಕು ಅಂದರೆ ಈ 80% ಮೇಲೆ ಇರೋದು ಮಾತ್ರ ನಾವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಇಲ್ಲಿ ಪಕ್ಕದಲ್ಲಿ ವ್ಯೂ ಅಂತ ಇರೋದಿಲ್ಲ, ಇದನ್ನು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇದು ನಮಗೆ 86% ಇದು ಮಾತ್ರ 100% ಬೇಕು ಅಂದರೆ ಹಿಂಗೆ ಹುಡ್ಕೊತ ಹೋದ್ಮೇಲೆ ನೋಡಿ, ಇಲ್ಲಿ 12.5.3 ವರ್ಷನ್ ಇದು 100% ವರ್ಕ್ ಅಂತ ಕೊಟ್ಟಿದ್ದಾರೆ. ಇದನ್ನು ನೀವು ವ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲು ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಡೌನ್ಲೋಡ್ ಬರುತ್ತಲ್ಲ, ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಮುಂಚೆ ನೀವೇನು ಮಾಡಬೇಕಂದ್ರೆ, ಸ್ಮ್ಯೂಲ್ ಅಪ್ಲಿಕೇಶನ್ ನಿಮ್ಮದು ಒರಿಜಿನಲ್ ಅಪ್ಲಿಕೇಶನ್ ಇರುತ್ತಲ್ಲ, ಅದು ಅನ್ಇನ್ಸ್ಟಾಲ್ ಮಾಡ್ಕೊಂಬಿಡಿ. ಅನ್ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಯಾಕೆಂದರೆ ಇದಂತ ವರ್ಕ್ ಆಗೋದಿಲ್ಲ ನಿಮಗೆ, ಇದು ಇನ್ಸ್ಟಾಲ್ ಆಗೋದಿಲ್ಲ ಅಪ್ಲಿಕೇಶನು. ಹಾಗಾಗಿ ಫಸ್ಟ್ ಅದನ್ನು ಅನ್ಇನ್ಸ್ಟಾಲ್ ಮಾಡ್ಕೊಂಬಿಡಿ. ಮೊದಲನೇದು ಒರಿಜಿನಲ್ನ ಅನ್ಇನ್ಸ್ಟಾಲ್ ಮಾಡ್ಕೊಂಬಿಡಿ. ಆಮೇಲೆ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಖಂಡಿತ ವರ್ಕ್ ಆಗುತ್ತೆ, ಅದು ಪ್ರಯತ್ನ ಮಾಡಿ. ನಮಸ್ಕಾರ.